ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಈಗಾಗಲೇ ಚುರುಕನ್ನ ಪಡ್ಕೊಂಡಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿ ಹೈಕಮಾಂಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ನಿಲುವನ್ನ ಕೊನೆಗೂ ಸ್ಪಷ್ಟಪಡಿಸಿದೆ. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಹಾಸನದ ವಿಡಿಯೋ ಪ್ರಕರಣದಿಂದ ಜೆಡಿಎಸ್ಗೆ ಮುಜುಗರ. ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ದಳಪತಿಗಳು. ಹುಬ್ಬಳ್ಳಿಯ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಜ್ವಲ್ ಉಚ್ಚಾಟನೆ ಆದೇಶ ಸಾಧ್ಯತೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಕಟ್ಟಿಗೆ ಸಿಲುಕಿಸೋಕೆ ಪ್ರಜ್ವಲ್ ಅಸ್ತ್ರ. ಕಾಂಗ್ರೆಸ್ ಪ್ಲಾನ್ನಿಂದ ಕೇಸರಿ ಪಡೆಗೆ ಡ್ಯಾಮೇಜ್. ಮೊಮ್ಮಗನಿಗೆ ಟಿಕೆಟ್ ಕೊಡಿಸಿದ್ದರ ಬಗ್ಗೆ ಸಮಜಾಯಿಷಿ ನೀಡೋಕೆ ದೇವೇಗೌಡರ ತೀರ್ಮಾನ. ಯಾವುದೇ ಸಂದರ್ಭದಲ್ಲೂ ಸೋದರನ ಬೆನ್ನಿಗೆ ನಿಲ್ತಾ ಇದ್ದ ಎಚ್ಡಿಕೆ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ರೇವಣ್ಣ ಏಕಾಂಗಿ. ಆಪ್ತರಾಗಿದ್ರು ಸಿಎಂ ಕೂಡ ಅಂತರ. ಒಂಟಿ ಹೋರಾಟ ಮಾಡುತ್ತಿದ್ದಾರೆ ಜೆಡಿಎಸ್ ಶಾಸಕ. ಮ್ಯಾಜಿಸ್ಟ್ರೇಟ್ ಜಡ್ಜ್ ಎದುರು ದೂರುದಾರೆ ಹೇಳಿಕೆ ದಾಖಲಿಸೋಕೆ ಸಿದ್ಧತೆ. 164 ಸ್ಟೇಟ್ಮೆಂಟ್ ಬಳಿಕ ಕೇಸ್ಗೆ ಹೊಸ ತಿರುವು. ಕೇಸ್ನ ತನಿಖೆ ಯಾವ ಆಯಾಮದಲ್ಲಾಗಬೇಕು ಅನ್ನೋ ಬಗ್ಗೆಯೂ ನಿರ್ಧಾರ. ವಿಡಿಯೋ ಹರಿಬಿಟ್ಟವರಿಗೂ ತಪ್ಪೋದಿಲ್ಲ ಸಂಕಷ್ಟ. ಇವತ್ತು ಸುಮೋಟೋ ಕೇಸ್ ದಾಖಲಿಸಲಿರುವ ಎಸ್ಐಟಿ. ಐಪಿಸಿ 293 ಹಾಗೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿ ಪ್ರಕರಣ ದಾಖಲು ಸಾಧ್ಯತೆ. ಇವತ್ತು ಎಚ್ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣರಿಂದ ಹೈಕೋರ್ಟ್ಗೆ ಅರ್ಜಿ. ನಿರೀಕ್ಷಣಾ ಜಾಮೀನು ಹಾಗೂ ಎಫ್ಐಆರ್ಗೆ ತಡೆ ಕೋರಿ ಪಿಟಿಷನ್ ಸಲ್ಲಿಕೆ. ಅತ್ತ ಎಸ್ಐಟಿಯಿಂದ ಇಬ್ಬರಿಗೂ ನೋಟಿಸ್ ಸಾಧ್ಯತೆ. 3 ತಂಡಗಳಾಗಿ ಎಸ್ಐಟಿಯಿಂದ ತನಿಖೆ. ಒಂದು ತಂಡದಿಂದ ಸ್ಥಳೀಯ ಪೊಲೀಸರಿಂದ ಪಡೆದಂತಹ ಕಡತಗಳ ಪರಿಶೀಲನೆ. ಮತ್ತೊಂದು ತಂಡದಿಂದ ಸಂತ್ರಸ್ತೆಯರ ಹೇಳಿಕೆ ದಾಖಲು. ಇನ್ನೊಂದು ತಂಡದಿಂದ ವಿಡಿಯೋಗಳ ಚೆಕಿಂಗ್. ಪೆನ್ ಡ್ರೈವ್ ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡ ರಚನೆ. ಸ್ಪೆಷಲ್ ಟೀಮ್ಗೆ 18 ಸಿಬ್ಬಂದಿ ನೇಮಕ. ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರೋ ಪರಿಣಿತರ ತಂಡದಿಂದ ಇವತ್ತಿನಿಂದಾನೇ ಕಾರ್ಯಾಚರಣೆ. ಕೆಲ ಮಹಿಳಾ ಅಧಿಕಾರಿಗಳನ್ನು ಪ್ರಜ್ವಲ್ ಬಳಸಿಕೊಂಡಿರುವ ಆರೋಪ. ವಿಡಿಯೋ ಹೊರಬಂದ ನಂತರ ಸಂತ್ರಸ್ತ ಮಹಿಳೆಯರಿಗೆ ಮುಜುಗರ. ದೀರ್ಘಕಾಲದ ರಜೆ ಪಡೆದ 10ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು. ವೈರಲ್ ವಿಡಿಯೋ ಕೇಸ್ನಿಂದ ಮುಜುಗರ. ಭದ್ರಕೋಟೆಯ ಮೇಲೆ ಹಿಡಿತ ಕಳ್ಕೊಳ್ಳುತ್ತಾ ಜೆಡಿಎಸ್. ಹಾಸನದಲ್ಲಿ ತೆನೆ ಹೊತ್ತ ಮಹಿಳೆಯ ಬಲ ಕುಗ್ಗುವ ಬಗ್ಗೆಯೇ ಜೋರಾಗಿದೆ ಚರ್ಚೆ. ಹಾಸನದಲ್ಲಿ ಪ್ರಾಬಲ್ಯ ಸಾಧಿಸೋಕೆ ಮುಂದಾದ ಡಿಕೆ ಶಿವಕುಮಾರ್. ಲೈಂಗಿಕ ದೌರ್ಜನ್ಯ ಕೇಸ್ನ ಮುಂದಿಟ್ಕೊಂಡು ರಣತಂತ್ರ. ಪ್ರೀತಂ ಗೌಡಗೆ ಮತ್ತೊಮ್ಮೆ ಗಾಳ ಹಾಕಿದ ಡಿಸಿಎಂ. ಅಶ್ಲೀಲ ವಿಡಿಯೋ ಹರಿದಾಡ್ತಾ ಇರೋ ಪ್ರಕರಣ ನಿಜಾನಾ? ನಾವು ಚುನಾವಣಾ ವಿಚಾರವಾಗಿ ಚರ್ಚೆ ಮಾಡಬಹುದಾ? ತನಿಖೆ ಹೇಗ್ ಸಾಗ್ತಾ ಇದೆ? ಪ್ರಕರಣದ ಸಂಪೂರ್ಣ ಮಾಹಿತಿ ಕೇಳಿದ ಎಐಸಿಸಿ. ಇಡೀ ದೇಶದ ಮಹಿಳೆಯರಿಗೆ ಅವಮಾನ ಅಪಮಾನವಾಗಿದೆ. ನಾನು ಮಹಿಳೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಖಂಡಿಸ್ತೇನೆ. ಹಾಸನದ್ದು ಮಹಾ ಭಯಂಕರ ಘಟನೆ ಎಂದ ಅಂಜಲಿ ನಿಂಬಾಳ್ಕರ್. ವಿಡಿಯೋ ವೈರಲ್ ಕೇಸ್ನಿಂದ ಪ್ರಚಾರಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಎಸ್ಐಟಿ ತನಿಖೆ ನಡೀತಾ ಇರುವಾಗ ಹೆಚ್ಚು ಮಾತನಾಡುವುದು ಸರಿಯಲ್ಲ. ಅಂತರ ಕಾಯ್ದುಕೊಂಡ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಕಳ್ಳರು ಪಿಕ್ ಪಾಕೆಟ್ ಮಾಡುವಂತಹ ಜನರೇ ಕಾಂಗ್ರೆಸ್ನಲ್ಲಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ತಾಯಿ ಹೇಗೆ ಬೇಕೋ ಹಾಗೆ ಮಾತನಾಡ್ತಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ. ದೂರ ಆಗೋ ವಿಚಾರಕ್ಕೆ ಕಳೆದ ಹಲವು ದಿನಗಳಿಂದ ಜಗಳ. ಪತ್ನಿಯ ಕತ್ತು ಸೀಳಿ ಕೊಲೆ ಮಾಡಿದ ಪತಿ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲು.
ನೀರಿಲ್ಲದೆ ಬರಿದಾಗ್ತಾ ಇದೆ ಸ್ಯಾಂಕಿ ಕೆರೆಯ ಒಡಲು. ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆಯಲ್ಲಿ ವರುಣನ ಅಪಕೃಪೀಯ ಎಫೆಕ್ಟ್. ಇದೇ ಮೊದಲ ಬಾರಿಗೆ 5 ರಿಂದ 6 ಅಡಿ ಕುಸಿದ ನೀರಿನ ಮಟ್ಟ, ಬತ್ತಿ ಹೋಗುವ ಆತಂಕ. ಇಂದು ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅಂತ್ಯ ಸಂಸ್ಕಾರ. ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ ಅಂತ್ಯಕ್ರಿಯೆ. ಬೌದ್ಧ ಸಂಪ್ರದಾಯದಂತೆ ನೆರವೇರಲಿದೆ ಅಂತಿಮ ವಿಧಿವಿಧಾನ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಆರೋಗ್ಯದಲ್ಲಿ ಏರುಪೇರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ. ಆರೋಗ್ಯ ಸ್ಥಿರವಾಗಿದೆ ಎಂದ ವೈದ್ಯರು. ಧಾರಾಕಾರ ಮಳೆಗೆ ತತ್ತರಿಸಿದ ಜಮ್ಮು ಕಾಶ್ಮೀರ. ರಾಂಬನ್ನ ಜಮ್ಮು ಹೆದ್ದಾರಿಯಲ್ಲಿ ಭಾರೀ ಗುಡ್ಡ ಕುಸಿತ. ಇವತ್ತು ಕಣಿವೆ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಕೀನ್ಯಾದಲ್ಲಿ ಧಾರಾಕಾರ ಮಳೆಗೆ ಭಾರೀ ಅವಾಂತರ. ಪುರಾತನ ಡ್ಯಾಂ ಕುಸಿದು ಜನವಸತಿ ಪ್ರದೇಶಕ್ಕೆ ನುಗ್ಗಿದ ನೀರು. ದುರಂತದಲ್ಲಿ 40ಕ್ಕೂ ಹೆಚ್ಚು ಮಂದಿ ಸಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.